ಇನ್ಫ್ಯಾಕ್ಟ್ ಎಷ್ಟೋ ಸಲ ಅವರು ಕೇಳ್ಬಿಟ್ಟು ನಾನು ಹಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ಹೋಗ್ಬಿಡ್ತಾ ಇದ್ರು, ನಾನೇ ಹಾಡಿದ್ದೀನಿ ಅಂತ. ಅದು ಅನುಕರಣೆ ಅಲ್ಲ ಸರ್, ಅದು ಒಂದು ಅವ್ರಿಗೆ ಜಸ್ಟ್ ಇವತ್ತಿಗೂ ನನಗೆ ಇಲ್ಲಿ ನಾನು ಈ ಪ್ರೋಗ್ರಾಮಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಮೂಲಭೂತ ಕಾರಣ ಅಫ್ಕೋರ್ಸ್ ರಾಜನಾಗೇಂದ್ರ ಸರ್, ಹಂಸಲೇಖ ಸರ್, ಪೇರೆಂಟ್ಸ್, ನಮ್ಮ ಎಲ್ಲ ಅದು ಒಂದು ಕಡೆ ಇದ್ರು ಮೇನ್ ಇಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಮೇನ್ ಇಟ್ ಇಸ್ ಹಿಮ್. ಸೊ ದಟ್ ಇಸ್ ನನಗೆ ಆ ಸ್ಪಿರಿಟ್, ಆ ಒಂದು ಕಿಚ್ಚು ಅದು ಅವರ ಒಂದು ಇದರಿಂದ ನನಗೆ ಸಿಕ್ಕಿದೆ. ಅದೇ ನಿಮ್ಮ ಮನೇಲಿ 2 ಡಾಲ್ ಇರ್ತಿದ್ದೆ ಸಿಂಹದ್ದು, ಒಂದು ದೊಡ್ಡ ಸಿಂಹ, ಒಂದು ಮರಿ ಸಿಂಹ. ದೊಡ್ಡ ಸಿಂಹಕ್ಕೆ SPB ಅಂತ ಬರೆದು ನೇತಾಕಿದ್ರಂತೆ, ಈ ಪುಟಾಣಿ ಸಿಂಹಕ್ಕೆ ರಾಜೇಶ್ ಅಂತ ಬರೆದು ನೇತಾಕಿದ್ರು. ಅದು ಬಾಲು ಸರ್ ನೋಡಿದ್ದಾರೆ. ಹೌದಾ? ಪ್ರಥಮ ಬಾರಿಗೆ ಬಾಲು ಅವರು ನಮ್ಮ ಮನೆಗೆ ಬಂದಾಗ ಒಂದು ದೊಡ್ಡ ಟೈಗರ್ ಮತ್ತು ಕಬ್ದು ಇತ್ತು. SP ಬಾಲಸುಬ್ರಹ್ಮಣ್ಯಂ ಅಂಡ್ ರಾಜೇಶ್ ಕೃಷ್ಣ ಅಂತ. ರೈಟ್ ರಾಜೇಶ್, ನಾವು ಹಂಸಲೇಖ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಎವ್ರಿ ಡೇ ಅಲ್ಲಿ ಹೋಗಿ ಅಟೆಂಡೆನ್ಸ್ ಆಗ್ತೀರಿ, ಅಲ್ಲಿ ಆಗ್ತಿದ್ರಿ ಅಂತ. ಈ ಕಾಲೇಜ್ ಅಟೆಂಡೆನ್ಸ್ ಏನಾಗ್ತಿತ್ತು ಅವಾಗ? ಕಾಲೇಜ್ ಅಟೆಂಡೆನ್ಸ್ ಇರ್ತಾ ಇರಲಿಲ್ಲ. ಅಂಡ್ ಅವರು ಸೋ ಕೈಂಡ್ ಇನಫ್ ನನಗೆ ಒಂದು ಲೆಟರ್ ಬರೆದು ಕೊಟ್ಟರು. ಯಾರು? ಹಂಸಲೇಖ ಅವರು. ಮಾನ್ಯ ಪ್ರಾಧ್ಯಾಪಕರಿಗೆ, ನಿಮ್ಮ ಕಾಲೇಜಿಂದ ಒಂದು ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕಕ್ಕೆ ಸಿಗ್ತಾ ಇದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ತುಂಬಾ ಗಂಭೀರವಾಗಿ ಹೇಳಿದ್ರು. ಆದ್ರೆ ಪ್ರಿನ್ಸಿಪಲ್ ನೀನು ಒಂದು ಅಲ್ಲಿರು, ಇಲ್ಲಾಂದ್ರೆ ಇಲ್ಲಿ. ಸೊ ನಾನು ಸರ್ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿ ಐ ಜಸ್ಟ್ ಕಂಟಿನ್ಯೂಡ್ ಅಷ್ಟೇ. ಓಕೆ. ಸರ್ ಪ್ಲೇ ಬ್ಯಾಕ್ ಸಿಂಗರ್ ಯಾಕೆ ಸರ್? ಪ್ಲೇ ಬ್ಯಾಕ್ ಸಿಂಗರ್ ಯಾಕೆ ಸರ್ ಬ್ಯಾಕ್ ಇರಬೇಕು ಅಂತ ಒಂದ್ಸಲ ನಾನು ಹಿಂದೆ ಬಂದ್ಬಿಟ್ಟೆ ಅಷ್ಟೇ. ಯು ಮೇಡ್ ಇಟ್ ಸಚ್ ಅ ಮೆಮೊರಬಲ್ ಸಾಂಗ್. ನಾನು ಇಷ್ಟು ವರ್ಷಗಳು ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ರು ಕೂಡ ಎಲ್ಲಿ ಹೋದ್ರು ಜನ ಇದ್ರ ಬಗ್ಗೆ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ನಾಗ್ತಿಹಳ್ಳಿ ಸರ್. ಇದು ಆಲ್ಮೋಸ್ಟ್ ಒಂದು 20 years ಆಗಿದೆ, ಆಲ್ಮೋಸ್ಟ್ 20 ವರ್ಷಗಳಾಗಿದೆ. ಇವತ್ತು ಆ ಹಾಡು ಎಲ್ಲ ಒಂದು ಕರ್ನಾಟಕದ ಎಲ್ಲಾ ಜನತೆಯು ಅದನ್ನು ಇಷ್ಟಪಡ್ತಾರೆ ಅಂದ್ರೆ ಥ್ಯಾಂಕ್ಸ್ ಟು ಅಂಡ್ ಯುವರ್ ಫಿನಾಮಿನಲ್ ಆಕ್ಟಿಂಗ್. ಥ್ಯಾಂಕ್ ಯು ರಾಜೇಶ್. ಅಫ್ಕೋರ್ಸ್ ನಾವು ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮಧ್ಯದಲ್ಲಿ. ಒಂದ್ ಕಡೆ ನೀವು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇರ್ತೀರಾ, ಯು ಕಂಟಿನ್ಯೂ ವಿತ್ ಟ್ರ್ಯಾಕ್ ಸಿಂಗಿಂಗ್ ಆಲ್ಸೋ. ಸರ್ ಇದು ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್. ಯಾಕೆಂದ್ರೆ ಇಟ್ ವಾಸ್ ಅ ಗ್ರೋತ್ ಪ್ರೋಸೆಸ್. ಎಲ್ಲೆಲ್ಲಿ ನಾನು ಹಾಡಿದಂತಹ ಟ್ರ್ಯಾಕು ಆ ಸಂದರ್ಭಕ್ಕೆ, ಆ ನಟನಿಗೆ, ಆ ಚಿತ್ರಕ್ಕೆ ಇದು ಓಕೆ, ಇದು ಸರಿಗಿದೆ, ಇದನ್ನೇ ನಾವು ಬಳಸ್ಬೋದು ಅಂತ ಒಂದು ಇದ್ದಾಗ ಇದನ್ನ ನಾವು ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ರು. ಇನ್ನು ಕೆಲವು ಒಂದು ಚಿತ್ರಗಳಲ್ಲಿ ಇನ್ನೂ ಸ್ವಲ್ಪ ಬೇಕು, ಇನ್ನೂ ಒಂದು ಕೆಲಸ ಬೇಕು, ಇನ್ನೂ ಸ್ವಲ್ಪ ಮೆಚುರಿಟಿ ಬೇಕು ಅಂತ ಇದ್ದಾಗ ಅವಾಗ ಇಟ್ ವಾಸ್ ಅ ಸ್ಟ್ರಗಲ್. ನಿಮ್ಮ ಸಿಸ್ಟರ್ ಅದ್ರ ಬಗ್ಗೆ ಒಂದ್ಸಲ ಬಹಳ ಚೆನ್ನಾಗಿ ಹೇಳ್ತಿದ್ರು ನಮ್ಮ ರಿಸರ್ಚ್ ಟೀಮ್ ಅವ್ರಿಗೆ. ಕಂಪ್ಯೂಟರ್ಲಿ ರಾಜೇಶ್ ಅವ್ರು ಮೊದಲು ಹಾಡಿರ್ತಾರಂತೆ ಆ ವಯಸ್ಸಲ್ಲಿ, ಆಗ ಇದು ಯಾವಾಗಲೂ ನಡೆದಿರೋದು. ಇವ್ರ ವಾಯ್ಸ್ ಆ ವೇವ್ ಫಾರ್ಮ್ ಅಲ್ಲಿ ಇರುತ್ತೆ, ರಾಜೇಶ್ ಅವ್ರು ಹಾಡಿರೋದು ಇರುತ್ತೆ ಅಲ್ಲಿ, ಕಂಪ್ಯೂಟರ್ ಹಿಂಗೆ ಹೋಗ್ತಾ ಇದೆ. ಈಗ ಇನ್ನೊಬ್ರು ಗಾಯಕರು ಬಂದವ್ರು ಹಾಡ್ತಿರ್ಬೇಕಾದ್ರೆ ಇದು ಅಳಿಸ್ಕೊಂಡು ಹೋಗ್ತಾ ಇರುತ್ತೆ, ಆ ಹೊಸ ಗಾಯಕರ ವೇವ್ ಅಲ್ಲಿ ಬರ್ತಾ ಇರುತ್ತಂತೆ. ಆ ಟೈಮಲ್ಲಿ ಅವ್ರು ಫೀಲ್ ಮಾಡ್ತಿದ್ದು ಹೇಗೆ ಅಂತ. ಎಸ್ ಅದನ್ನ ಎಕ್ಸಾಕ್ಟ್ಲಿ ಅದೇ ಥರ ಮನೆಗೆ ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿ ಬೇಜಾರು ಮಾಡ್ಕೊತ ಇದ್ರು. ಕುಟ್ಟಿ, ನಾನು ಈ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಿದ್ದೀನಿ, ಎಷ್ಟು ಮನಸ್ಸು ಕೊಟ್ಟು ಹಾಡಿದ್ದೀನಿ, ಆದ್ರೂ ಅದನ್ನು ರೀಟೈನ್ ಮಾಡ್ತಾ ಇಲ್ಲ, ಮಿಕ್ಸ್ ಮಾಡಿಬಿಡ್ತಾರೆ. ಐ ಫೀಲ್ ಸೋ ಬ್ಯಾಡ್. ಅದು ಅಳಿಸ್ತಾ ಬಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಯೂಸ್ ಟು ಫೀಲ್. ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊಂತ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಅವ್ರಿಗೆ ಇಮೋಷನಲಿ ಏನಾಗ್ತಿರ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಇವ್ರ ವಾಯ್ಸು, ಇನ್ನೊಂದು ಕಡೆ ಅವ್ರ ಆರಾಧ್ಯ ದೈವ, ಅವ್ರು ಇಷ್ಟಪಡುವಂತ ವ್ಯಕ್ತಿ SP ಬಾಲಸುಬ್ರಹ್ಮಣ್ಯಂ ವಾಯ್ಸ್ ಇದೆ ಅಲ್ಲಿ. ಹೌದು. ಇಟ್ಸ್ ಮಸ್ಟ್ ಬಿ ಡಿಫಿಕಲ್ಟ್ ಫಾರ್ ಯು. ಬಟ್ ಒಂದೊಂದ್ಸತಿ ಯೂಸ್ ಟು ಟೆಲ್ ಮೀ, ನಾನು ನಾಳೆ ಹೋಗಲ್ಲ ರೆಕಾರ್ಡಿಂಗ್ಗೆ, ಅಷ್ಟರ ಮಟ್ಟಿಗೆ ಒಂದೊಂದ್ಸತಿ ಬೇಜಾರಾಗ್ತದೆ. ದುಃಖ ಅನ್ನೋದು ನನ್ನ ವಾಯ್ಸ್ ಹೋಗ್ತಿದೆ ಅನ್ನೋದು ಆಕ್ಚುಲಿ ಈಗ ಇನ್ ರೆಟ್ರೋಸ್ಪೆಕ್ಟ್ ಥಿಂಕ್ ಮಾಡ್ಬೇಕಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ನನ್ನ ವಾಯ್ಸ್ ಹೋಗ್ತಾ ಇದೆ ಅನ್ನೋದಲ್ಲ, ಬಟ್ ಅವ್ರು ಬಂದು ಅದನ್ನು ಹಾಡಬೇಕಾದ್ರೆ ಮೋಸ್ಟ್ಲಿ ರೀಸನ್ ಇಸ್ ಆಬ್ವಿಯಸ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವ್ರನ್ನ ಆ ವಾಯ್ಸ್ ಡೆಪ್ತ್ ಇರ್ಬೋದು, ಮತ್ತೆ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದನ್ನ ಮಾಡ್ತಿದ್ರು. ಒಂದು ಎಷ್ಟೋ ಸಲ ಅವರು ಇದಕ್ಕಿಂತ ನಾನು ಏನೂ ಹಾಡಕ್ಕಾಗಲ್ಲ, ಇದೇ ಚೆನ್ನಾಗಿದೆ ಅಂತ, ಇನ್ಕ್ಲೂಡಿಂಗ್ ಯುವರ್ ಹೌದು ಎವರ್ ಗ್ರೀನ್ ಫಿಲ್ಮ್ ಅಮೃತವರ್ಷಿಣಿಯ ಟ್ರ್ಯಾಕ್, ಎಲ್ಲಾ ಸಾಂಗ್ಸ್ ಟ್ರ್ಯಾಕ್ಸ್ ಹಾಡಿದ್ದೆ ನಾನು. ಹೌದು. ಅಲ್ಲೂ ಕೂಡ ದಿನೇಶ್ ಬಾಬು ಅವರು, ನಾಗ್ತಿಹಳ್ಳಿ ಸರ್ ತರಾನೇ ಇಲ್ಲ, ನನಗೆ ಎಸ್ಪೆಷಲಿ ಈ ಸಾಂಗ್ಸ್ ಒಂದ್ ಸೆಕೆಂಡ್ ರಮೇಶ್, ಈ ಒಂದು ದೃಶ್ಯ ನನಗೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಮುಂದೆ ಇನ್ನೊಂದ್ಸಲ ಸಿಗತ್ತೇನೋ ಗೊತ್ತಿಲ್ಲ. ದಿಸ್ ಇಸ್ ಒಂಥರ
ನನ್ನ ಟೋಟಲ್ ಲೈಫನ್ನೇ ಒಂಥರ ಇದೆ ಅಂದರೆ ಥ್ಯಾಂಕ್ಸ್ ಟು ದಿಸ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ಸ್ ಟು ಯು ಈ ಒಂದು ಕಾನ್ಸೆಪ್ಟ್ ಏನಿದೆ, ನಾನು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಿಲ್ಲ, ಈಗಲೇ ಹೇಳ್ಬಿಡ್ತೇನೆ. ಯಾಕಂದ್ರೆ ಇಡೀ ಒಂದು ಜರ್ನಿ, ದಿಸ್ ಎಕ್ಸಲೆಂಟ್ ಜರ್ನಿ, ಒಂದು ದಟ್ಸ್ ದ ಹೋಲ್ ಐಡಿಯಾ ಆಫ್ ವೀಕೆಂಡ್ ವಿತ್ ರಮೇಶ್. ನಾವು ಏನು ಹೇಳಕ್ ಪ್ರಯತ್ನ ಪಡ್ತಾ ಇದೀವಿ, ಒಂದು ಸಾಧನೆ ಹಿಂದೆ, ಒಬ್ಬ ಸಾಧಕರ ಹಿಂದೆ ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಹೇಗಾರ ಜೊತೆಗೆ ತರಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಅದು. ಹಾಗಾಗಿ ಎಲ್ಲ ಫ್ಯಾಮಿಲೀಸ್ ಅವರು ನಮ್ಮ ಸಾಧಕರು ಇಷ್ಟು ದಿನ ಕೋಆಪರೇಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. Co-powered by Sensodyne. ನಿಮ್ಮ ಪ್ರತಿಕ್ರಿಯೆ ನಿಜವಾಗ್ಲೂ ಐ ಹ್ಯಾವ್ ನೋ ವರ್ಡ್ಸ್ ರಮೇಶ್. ಅಂದರೆ ನಿಜವಾಗ್ಲೂ ಇಷ್ಟು ಐ ಮೀನ್ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಟು ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್, ಎಸ್ಪೆಷಲಿ ರಾಜೇಶ್ ಆ್ಯಂಡ್ ಮನೋಹರ್ ಸರ್ ಕೂಡ. ಯಾಕಂದರೆ ಹೆಚ್ಚಿನ ಗೀತೆಗಳನ್ನು ನಾನು ಹಾಡಿರುವಂಥ ಸಂಗೀತ ನಿರ್ದೇಶಕರಲ್ಲಿ ಅವರಿಬ್ಬರು ಇದ್ದಾರೆ. ಅಲಾಂಗ್ ವಿತ್ ಜರ್ನಿ ಆಫ್ ಮ್ಯೂಸಿಕ್ ಇಟ್ಸ್ ಬೀನ್ ಅ ಜರ್ನಿ ಆಫ್ ಫ್ರೆಂಡ್ಶಿಪ್. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಲವ್ಲಿ. ರೈಟ್ ರಾಜ್ ಅವರೇ, ನಮ್ಮ ಪ್ರೋಗ್ರಾಮಿನ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರಾಗಿ ಕೊನೆ ಹಂತ ಇರೋದು, ನೀವು ಯಾರ್ಯಾರು ಸಾರಿ ಹೇಳಬೇಕು ಅಂದರೆ, ಥ್ಯಾಂಕ್ ಯು ಹೇಳಬೇಕು ಅಂದರೆ, ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ವೇದಿಕೆ ನಿಮ್ಮದು. ದಟ್ ಕ್ಯಾಮ್ರಾ ಕ್ಲೋಸ್ ಅಪ್ ಇಸ್ ಆನ್ ಯು. ಖಂಡಿತವಾಗ್ಲೂ ಸಾರಿ ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಕಾರಣಾಂತಗಳಿಂದ ಕೆಲವೊಂದು ಹಾಡುಗಳು ಮಿಸ್ ಆಗುವಂಥ ಸಂದರ್ಭಗಳು ಬಂತು. ಬಿಕಾಸ್ ಆಫ್ ಸಮ್ ಸ್ಟ್ರೆಸ್, ಪರ್ಸನಲ್ ಸ್ಟ್ರೆಸ್ ಅದಲ್ಲ. ಸೊ ಹಾಗಾಗಿ ನಾನೇ ಹಾಡಬೇಕು ಅಂತ ಪಟ್ಟು ಹಾಡಿಸ್ಬೇಕು ಅಂತ ಇದ್ದಂಥ ಸಂಗೀತ ನಿರ್ದೇಶಕರಿರ್ಬೋದು, ಅಥವಾ ನಿರ್ದೇಶಕರಿರ್ಬೋದು, ನಟರಿರ್ಬೋದು, ನನ್ನ ಗೆಳೆಯರಿರ್ಬೋದು, ಇಫ್ ಐ ಮಿಸ್ಡ್ ಸಿಂಗಿಂಗ್ ದೋಸ್ ಸಾಂಗ್ಸ್, ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಅದೊಂದು. ಆ್ಯಂಡ್ ಥ್ಯಾಂಕ್ಸ್ ಕೋಟಿ ಕೋಟಿ ಕನ್ನಡಿಗರು, ಕನ್ನಡದ ಅಭಿಮಾನಿಗಳು. ಏಕೆಂದರೆ ಅವರು ನನ್ನನ್ನು ಇಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ಸೊ ಅವರಿಗೆ ಕೋಟಿ 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 ಅಭಿನಂದನೆಗಳು. ಆ್ಯಂಡ್ ಅದೇ ರೀತಿ ಈ ಕಾರ್ಯಕ್ರಮ, ನೀವು ಈ ಜಿ ಕನ್ನಡ ವಾಹಿನಿ ಏನಿದೆ, ಯಾಕಂದರೆ ಇದು ನನಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟಿದೆ. ಆ್ಯಕ್ಚುಲಿ ಆ್ಯಸ್ ರಾಜೇಶ್ ಕೃಷ್ಣನ್, ಈ ಥ್ರೂ ದಿಸ್ ಪ್ರಾಡಕ್ಟ್ ಆಫ್ ಈ ಮ್ಯೂಸಿಕಲ್ ಪ್ರೋಗ್ರಾಮ್ ಏನಿದೆ ಇದರ ಮೂಲಕ, ಮತ್ತು ಜೊತೆಗೆ ಹಲವಾರು ಸಂಗೀತದ ಕಾರ್ಯಕ್ರಮಗಳು ಏನು ಇವರು ಹಮ್ಮಿಕೊಂಡು ಮಾಡಿದ್ರು, ಅವರಿಗೆ ದೊಡ್ಡ ಥ್ಯಾಂಕ್ಸು. ಆ್ಯಂಡ್ ನನ್ನನ್ನು ಬೆಳೆಸಿದಂತಹ ಎಲ್ಲ ಸೋರ್ಸಸ್ ಆಫ್ ಎನರ್ಜಿ ಜನಗಳು ಎಲ್ರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ರೈಟ್. ಹುಟ್ಟಿನಿಂದ ಇವತ್ತಿನವರೆಗೂ ಫುಲ್ ಜರ್ನಿನ ಮೆಲುಕು ಹಾಕಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ? ಹೌಸ್ ಯೋರ್ ಲೈಫ್? ಪ್ರೊಫೆಷ್ನಲಿ ಅಫ್ಕೋರ್ಸ್ ಚೆನ್ನಾಗಿದ್ದಿದೆ. ಸೊ ಪರ್ಸ್ನಲಿ ನಾಟ್ ಸೊ ಓಕೆ, ಬಟ್ ಪ್ರೊಫೆಷ್ನಲಿ ಡೆಫಿನೆಟ್ಲಿ ಗ್ರೇಟ್ ಜರ್ನಿ. ನನ್ನ ಸಂಗೀತ ಮತ್ತು ನನ್ನ ಸಂಗೀತವನ್ನು ಇಷ್ಟಪಟ್ಟದಂತಹ ಎಲ್ಲ ಸಂಗೀತದ ಅಭಿಮಾನಿಗಳಿಗೆ ಥ್ಯಾಂಕ್ಸ್. ಅವರು ನನ್ನನ್ನು ಉಳಿಸಿದ್ದಾರೆ, ನನ್ನ ಸಂಗೀತ ನನ್ನನ್ನು ಕಾಪಾಡ್ತಾ ಇದೆ. ಈಗ ನಾವು ಹೇಗೆ SP ಸರ್ ಬಗ್ಗೆ ಮತ್ತು ಯೇಸುದಾಸ್ ಸರ್ ಬಗ್ಗೆ ಎಲ್ಲ ನಾವು ಹೇಗೆ ಮಾತಾಡ್ತೀವೋ, ಅದೇ ರೀತಿ ದೇವರು ನನಗೆ ಶಕ್ತಿ ಕೊಟ್ಟು ಇನ್ನೂ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು ಆ್ಯಸ್ ಅ ಸಿಂಗರ್, ಆ್ಯಸ್ ಅ ಈ ಥರ ಮಕ್ಕಳು ಹಾಡಬೇಕಾದ್ರೆ ಏನೋ ನಮ್ಮ ಕೈಲಾದಷ್ಟು ಒಂದು ಗ್ರೂಮಿಂಗ್ ಇರ್ಬೋದು, ಅಥವಾ ಒಂದು ಸಜೆಷನ್ಸ್ ಕೊಡುವಂಥ ರೀತಿಯಲ್ಲಿ ದೇವ್ರು ನನಗೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಖಂಡಿತ ಅಲ್ಲ, ಎಲ್ಲೂ ಹಾಗೆ ಆಗುತ್ತೆ. ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.